ಪ್ರೀತಿಯ ಸಹೋದರ ಸಹೋದರರೇ, ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಲು, ವಾಕ್ಯವನ್ನು ಧ್ಯಾನಿಸಲು, ವಾಕ್ಯದಿಂದ ನಮಗೆ ಬಿಡುಗಡೆಯಾಗಲು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ದೇವರ ವಾಕ್ಯವು ಪರಿಶುದ್ಧವಾದುದು, ದೇವರ ವಾಕ್ಯವು ಉನ್ನತವಾದುದು, ದೇವರ ವಾಕ್ಯವು ಈ ಲೋಕವನ್ನು ಸೃಷ್ಟಿ ಮಾಡಿದ ವಾಕ್ಯವಾಗಿದೆ. ಪ್ರೀತಿಯ ಸಹೋದರ ಸಹೋದರಿ, ಎಫೆಸರಿಗೆ ಬರೆದ ಪತ್ರದಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ಎಫೆಸರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 16ನೇ ವಾಕ್ಯ, ಅವರು ತಮ್ಮ ಮಹಿಮೆಯನ್ನು ಸಂಪನ್ಮೂಲಗಳಿಂದ ಪವಿತ್ರಾತ್ಮ ಅವರ ಮುಖಾಂತರ ನಿಮ್ಮ ಅಂತರಂಗವನ್ನು ಬಲಗೊಳಿಸಲಿ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿ, ಯಾವಾಗ ನೀವು ಪವಿತ್ರಾತ್ಮರನ್ನು ಅರ್ಥ ಮಾಡಿಕೊಳ್ಳಲು, ಪವಿತ್ರಾತ್ಮರನ್ನು ಕರೆಯಲು, ಪವಿತ್ರಾತ್ಮರು ನಿಮ್ಮಲ್ಲಿ ನೆಲೆಸುತ್ತಾರೋ, ಪವಿತ್ರಾತ್ಮರು ನಿಮ್ಮಲ್ಲಿ ನೆಲೆಸಿದಾಗ ಪವಿತ್ರಾತ್ಮರ ಬಲವು ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತದೆ. ಏಕೆಂದರೆ ಈ ಲೋಕದಲ್ಲಿ ನೀವು ಇದ್ದಾಗ ಈ ಲೋಕದ ಬಲವು ಹಲವಾರು ರೀತಿಯಿಂದ ಇದೆ ಎಂದು ಹೇಳಬಹುದು. ಉದಾಹರಣೆಗಾಗಿ ಈ ಲೋಕದ ಬಲಗಳು ಹಲವಾರು ರೀತಿಯಿಂದ ಮನುಷ್ಯನಿಗೆ ಉಪಯುಕ್ತವಾಗುತ್ತಿವೆ. ಒಬ್ಬ ಮನುಷ್ಯನು ಬಲವನ್ನು ಪಡೆಯಬೇಕಾದರೆ, ಶಕ್ತಿಯನ್ನು ಪಡೆಯಬೇಕಾದರೆ ಆ ಬಲವು ಎಲ್ಲಿಂದ ಒಬ್ಬ ಮನುಷ್ಯನಿಗೆ ಬರುತ್ತದೆ? ಒಂದು ಮಗುವಿಗೆ ತನ್ನ ತಾಯಿ ಹಾಲನ್ನು ಕುಡಿಸಿದಾಗ ಬಲ ಬರುತ್ತದೆ. ಒಂದು ಮಗುವಿಗೆ ಅದನ್ನು ಓಡಾಡಿಸಿದಾಗ ಬಲ ಬರುತ್ತದೆ. ಒಂದು ಮಗುವನ್ನು ತಾಯಿ ಪೋಷಿಸಿದಾಗ ಆ ಮಗುವಿಗೆ ಅದು ದಿನನಿತ್ಯವೂ ಬಲವು ಹೆಚ್ಚಾಗುತ್ತಾ ಇರುತ್ತದೆ ಎಂಬುದನ್ನು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಬಲದ ಒಂದು ಕ್ರಿಯೆ ಏನೆಂದರೆ, ಬಲವು ಎಲ್ಲಿಂದ ಉತ್ಪತ್ತಿ ಆಯಿತು ಎಂಬುದು ನೋಡಿದಾಗ, ಈ ಲೋಕವನ್ನು ಸೃಷ್ಟಿ ಮಾಡಿದ ದೇವರು ಈ ಲೋಕದಲ್ಲಿ ಭೂಮಿಯಲ್ಲಿ ಹಲವಾರು ರೀತಿಯಿಂದ ಮನುಷ್ಯನಿಗೆ ಬಲ ಬರಲು ಹಲವಾರು ರೀತಿಯ ಆಹಾರವನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಆಹಾರವನ್ನು ನಾವು ತಿಂದಾಗ ನಮಗೆ ಬಲದ ಶಕ್ತಿಯು ಅದರಿಂದ ನಮಗೆ ಸಿಕ್ಕುತ್ತದೆ ಎಂಬುದನ್ನು ನಿಮಗೆ ಗೊತ್ತು. ಪ್ರೀತಿಯ ಸಹೋದರ ಸಹೋದರಿ, ಏಕೆಂದರೆ ಈ ಭೂಮಿಯಲ್ಲಿ ದೇವರು ಒಬ್ಬ ಮನುಷ್ಯನ ಜೊತೆ ಜೀವಿಸಬೇಕಾದರೆ, ಒಬ್ಬ ಮನುಷ್ಯನಲ್ಲಿ ಅವರು ಜೀವಿಸಿ ಹೇಳಬೇಕಾದರೆ ಅವರಿಗೆ ಒಂದು ಉದ್ದೇಶ ಉಂಟು. ಒಬ್ಬ ಮನುಷ್ಯನ ಮೇಲೆ ಉದ್ದೇಶ ದೇವರಿಗೆ ಇರಬೇಕಾದರೆ ಆ ಮನುಷ್ಯನನ್ನು ಯಾವುದೇ ರೀತಿಯಿಂದ ಈ ಲೋಕದ ಬಲಕ್ಕೆ ಬಿದ್ದು ಆತನು ಹಾಳಾಗಬಾರದು ಎಂಬುದೇ ದೇವರಿಗೆ ಇಷ್ಟ. ಈ ಲೋಕದಲ್ಲಿ ನೋಡಿ, ಯುವಕರು ಹೋಗಿ ದಿನನಿತ್ಯವೂ ಓಡಿ ಅವರು ವ್ಯಾಯಾಮ ಮಾಡಿ ಅವರು ಶಕ್ತಿವಂತರಾಗಲು, ಬಲಹೊಂದಲು ಅವರು ಪ್ರಯತ್ನ ಮಾಡುತ್ತಾರೆ. ಎಷ್ಟೋ ಜನರು ಕರಾಟೆಗೆ ಹೋಗಿ ಬಲ ಹೊಂದುತ್ತಾರೆ. ಇನ್ನು ಹಲವಾರು ರೀತಿಯಿಂದ ಈ ಲೋಕದಲ್ಲಿ ಅವರು ಬಲ ಹೊಂದುವ ಆ ಕಾರ್ಯಗಳು ಈ ಲೋಕದಲ್ಲಿ ಇದೆ ಎಂಬುದನ್ನು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಪ್ರತಿನಿತ್ಯವೂ ನೀನು ವ್ಯಾಯಾಮ ಮಾಡಿದಾಗ ನಿನ್ನ ಆ ಕೈಕಾಲುಗಳಿಗೆ, ನಿನ್ನ ದೇಹಕ್ಕೆ ಶಕ್ತಿ ಉತ್ಪತ್ತಿಯಾಗುತ್ತದೆ. ಮತ್ತೆ ನೀನು ಎಷ್ಟೇ ವ್ಯಾಯಾಮ ಮಾಡಿದರೂ ದೇವರ ಕಾರ್ಯದಲ್ಲಿ ನೀನು ಇರಬೇಕೆಂಬುದೇ ದೇವರಿಗೆ ಇಷ್ಟ. ಯಾವುದೇ ರೀತಿಯಿಂದ ದೇವರು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ ಆ ಕಾರ್ಯದಲ್ಲಿ ನಾವು ಸೇವಿಸುವ ಆಹಾರದಿಂದ ಮಾತ್ರ ನಮಗೆ, ಪ್ರೀತಿಯ ಸಹೋದರ ಸಹೋದರರೇ, ಅದು ತಿಂದಾಗ ಬಲ ನಿನ್ನಲ್ಲಿ ಹೆಚ್ಚಾಗುತ್ತದೆ ಎಂದು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರ ಬಗ್ಗೆ ನಾವು ತಿಳಿದುಕೊಂಡಾಗ ದೇವರಿಂದ ಯಾವ ರೀತಿಯ ಬಲಗಳು ನಮಗೆ ಸಿಗುತ್ತದೆ, ದೇವರಿಂದ ಯಾವ ರೀತಿಯ ಆ ಬಲದಲ್ಲಿ ನಮಗೆ ಉತ್ಪತ್ತಿಯಾಗುತ್ತದೆ, ದೇವರಿಂದ ನಾವು ಯಾವ ರೀತಿಯಾಗಿ ಪಡೆದುಕೊಂಡ ಬಲವನ್ನು ಉಪಯೋಗಿಸಿಕೊಳ್ಳಬಹುದು. ಪ್ರೀತಿಯ ಸಹೋದರ ಸಹೋದರರೇ, ಬಲವು ನಮಗೆ ಯಾವುದೇ ರೀತಿಯಿಂದ ನೋಡುವಾಗ, ಈಗ ಪವಿತ್ರಾತ್ಮರು ಆ ಶಿಷ್ಯರು ಒಂದು ಕೋಣೆಯಲ್ಲಿ ಇರಬೇಕಾದರೆ, ಯೇಸು ಮೃತಪಟ್ಟಿದ್ದರು, 3 ದಿವಸ ಆಗಿತ್ತು. ಯೇಸು ಸಹ ಈ ಲೋಕದಲ್ಲಿ ಅವರು ಜೀವಿಸಿದಾಗ ಅವರು ಯಾವ ರೀತಿಯಾಗಿ 30 ವರ್ಷ ಬದುಕಿದರು. ಕೊನೆಯಲ್ಲಿ ಅವರು ಈ ಲೋಕದಲ್ಲಿ ಬಲಗೊಂಡಿದ್ದರು. ಆದರೆ ಪವಿತ್ರಾತ್ಮರಿಂದ ಬಲಗೊಂಡಿದ್ದು ಯಾವಾಗ ಅವರು ಜ್ಞಾನಸ್ಥಾನವನ್ನು ತೆಗೆದುಕೊಂಡರು ಯೋಹಾನನಿಂದ. ಪ್ರೀತಿಯ ಸಹೋದರ ಸಹೋದರಿ, ಆಗ ದೈವ ಶಕ್ತಿಯ
ಬಲವು ಅವರ ಮೇಲೆ ಇಳಿದು ಬಂದಿತು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಯಾವಾಗ ದೈವ ಶಕ್ತಿಯ ಬಲವು ಅವರ ಮೇಲೆ, ಆ ಪವಿತ್ರಾತ್ಮರ ಶಕ್ತಿಯ ಬಲವು ಅವರ ಮೇಲೆ, ಆ ದೇವರ ಮಹಿಮೆಯ ಬಲವು ಅವರ ಮೇಲೆ ಬಂದಾಗ ಯೇಸುವಿನ ಬದಲಾವಣೆಗಳು ಯೇಸುವಿನಲ್ಲಿ ಆದವು. ಯೇಸು ನಡೆದುಕೊಂಡು ಹೋಗಬೇಕಾದರೆ ಅವರು ಪಡೆದುಕೊಂಡ ಆ ಪವಿತ್ರಾತ್ಮರ ಬಲದಿಂದ ಹಲವಾರು ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು ಜನರು ಕಂಡರು ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ಓದಿದ್ದೇವೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರು ಯೇಸು ಸಹ ತನ್ನ ಎಲ್ಲ ನಿಯಮಗಳನ್ನು ಪಾಲಿಸಲು, ಒಳ್ಳೆಯ ದಾರಿಯಲ್ಲಿ ನಡೆಯಲು ದೇವರು ಯೇಸುವನ್ನು ಸ್ವಂತ ಮಗನನ್ನು ಅವರು ಬಲ ಕೊಟ್ಟು ಪವಿತ್ರಾತ್ಮರ ಶಕ್ತಿ ಕೊಟ್ಟು ಉಪಯೋಗಿಸಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಯೇಸುವಿನ ಜೊತೆ ಇದ್ದ ಪೇತ್ರನು ಸಹ, ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಮಾಡಿದ ಅದ್ಭುತ ಕಾರ್ಯಗಳನ್ನು, ಯೇಸು ಯಾವ ರೀತಿಯಾಗಿ ಮಾಡಿದರು ಎಂಬುದನ್ನು ಆತನು ಕಣ್ಣಾರೆ ನೋಡಿದನು. ಅವರ ಜೊತೆ ಇದ್ದನು, ಅವರ ಜೊತೆ ಊಟ ಮಾಡಿದನು. ಕೆಲವು ತಿಂಗಳು ವರ್ಷಗಳು ಅವರ ಜೊತೆ ಇದ್ದಾಗ ಪ್ರೀತಿಯ ಸಹೋದರ ಸಹೋದರರೇ, ಕೊನೆಯಲ್ಲಿ ಆತನು ಪೇತ್ರನು ಮರೆತು ಹೋದನು. ಏನು ಆದರೆ ಯೇಸು ಹೇಳ್ತಾರೆ, ನನ್ನನ್ನು ನೀನು ಮರೆಯುವುದಿಲ್ಲವೆಂದರೆ ನಾನು ಖಂಡಿತವಾಗಿಯೂ ನೀವು ಕೊಟ್ಟ ಬಲದಿಂದ, ನೀವು ಕೊಟ್ಟ ಶಕ್ತಿಯಿಂದ ನಾನು ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಾನು ಸತ್ತರೂ ಸಹ ಹೋಗುವುದಿಲ್ಲ ಎಂದು ಹೇಳಿದಾಗ ಅದೇ ಯೇಸು ಮರಣ ಹೊಂದಿ ಬೇರೆಯವರವರನ್ನು ಮರಣಕ್ಕೆ ಅವರನ್ನು ಈಡು ಮಾಡುವಾಗ, ಹಿಡಿದು ಯೇಸುವನ್ನು ಹೊಡೆಯುವಾಗ, ಆದರೆ ಯೇಸುವಿಗೆ ನಾನು ಯೇಸುವನ್ನು ಕಂಡೇ ಇಲ್ಲ, ಯೇಸುವನ್ನು ನೋಡಲಿಲ್ಲ, ಅವರ ಜೊತೆ ನಾನು ಇರಲೇ ಇಲ್ಲ ಎಂದು ಪೇತ್ರನು ಹೇಳಿದರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಈಗ ಈ ಯೇಸುವಿನ ಬಲವು ಅವರಲ್ಲಿ ಆ ಪವಿತ್ರಾತ್ಮರ ಶಕ್ತಿಯ ಮುಖಾಂತರ ಅವರು ಸುರಿಸಿದರು. ಆದರೂ ಕೂಡ ಅವರು ಮರೆತಿದ್ದರು, ಭಯಭ್ರಾಂತರಾಗಿದ್ದರು. ಅದೇ ಪೇತ್ರನು ಯೇಸು ಸಹ ಅವರು ಪುನಃ ಅವರಿಗೆ ಬಲವನ್ನು ಕೊಟ್ಟು ಅವರು ಮಾಯವಾಗಿ ಹೋದ ಮೇಲೆ, ಪ್ರೀತಿಯ ಸಹೋದರ ಅವರು ಸ್ವರ್ಗಕ್ಕೆ ಏರಿ ಹೋದ ಮೇಲೆ, ಪ್ರೀತಿಯ ಸಹೋದರ ಸಹೋದರರೇ, ಪೇತ್ರನು ಒಂದು ದಿವಸ ಅವನು ನಡೆದುಕೊಂಡು ದೇವಾಲಯಕ್ಕೆ 3 ಗಂಟೆಗೆ ಹೋಗಲು ಅವರು ಹೋಗುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, 3 ಗಂಟೆಗೆ ಅವರು ದೇವಾಲಯಕ್ಕೆ ಹೋದಾಗ ಆ ದೇವಾಲಯದ ಮುಂದೆ ಆ ದೊಡ್ಡ ದ್ವಾರದ ಬಳಿ ಒಬ್ಬ ಕುಂಟನು ಕುಳಿತಿರುತ್ತಾನೆ. ಆ ಕುಂಟನಿಗೆ ಆತನು ಹುಟ್ಟಿದಾಗಿನಿಂದ ತಾಯಿಯ ಗರ್ಭದಿಂದಲೇ ಆತನು ನಡೆಯಲಿಕ್ಕಾಗದೆ, ಕಾಲುಗಳು ಸರಿಯಾಗಿಲ್ಲದೆ ಆತನು ಅಲ್ಲಿ ಭಿಕ್ಷೆ ಬೇಡುತ್ತಾ ಜನರಿಂದ ಜೀವನವನ್ನು ಸಾಗಿಸುತ್ತಿರುತ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ಈ ರೀತಿ ಇರಬೇಕಾದರೆ ಆತನು ಯಾರಾದರೆ ಬಂದರೆ ಸಾಕು, ಆತನ ದೇವಾಲಯಕ್ಕೆ ಹೋಗಲು ಆತನು ಕೈ ನೀಡಿ ಬೇಡುತ್ತಿದ್ದನು. ಏನು, ನನಗೇನಾದರೂ ಸಹಾಯ ಮಾಡಿರಿ, ನನಗೆ ಹಣ ಕೊಡಿರಿ, ಊಟ ಕೊಡಿರಿ, ಏನೇ ಕೊಟ್ಟರೂ ತೆಗೆದುಕೊಂಡು ಆತನು ಜೀವನವನ್ನು ಸಾಗಿಸುತ್ತಿದ್ದರು ಎಂಬುದನ್ನು ನಾವು ನೋಡಿದ್ದೇವೆ. ಪ್ರೀತಿಯ ಸಹೋದರ ಸಹೋದರರೇ, ಈಗ ಪೇತ್ರನು ಅಲ್ಲಿಗೆ ಹೋದಾಗ ಪೇತ್ರನನ್ನು ನೋಡಿ ಆತನು ಕೈ ನೀಡಿದನು. ಪ್ರೀತಿಯ ಸಹೋದರ ಸಹೋದರರೇ, ಪೇತ್ರನು ಅಲ್ಲಿ ಹೋಗಬೇಕಾದರೆ ಪೇತ್ರನು ಅಲ್ಲಿ ಹೋಗಿ ನಿಂತಾಗ, ಆತನ ಕೈ ನೀಡಿದಾಗ ಪೇತ್ರನು ಜೇಬಿಗೆ ಕೈ ಹಾಕ್ತಾನೆ. ಜೇಬಿನಲ್ಲಿ ಹಣವಿಲ್ಲ, ಬೇರೆ ಏನೂ ಆತನಿಗೆ ಕೊಡಲು ಏನೂ ಇಲ್ಲ ಆತನ ಕೈಯಲ್ಲಿ. ಆಗ ಪ್ರೀತಿಯ ಸಹೋದರ ಸಹೋದರರೇ, ಪೇತ್ರನಿಗೆ ಒಂದು ಯೇಸುವಿನ ಹತ್ರ ಪಡೆದುಕೊಂಡ ಆ ಬಲದ ಬಗ್ಗೆ, ಆ ಪವಿತ್ರಾತ್ಮರ ಶಕ್ತಿಯ ಬಗ್ಗೆ ಅರಿವಾದಾಗ ಆತನಿಗೆ ದೃಢವಾದ ಒಂದು ನಂಬಿಕೆ, ವಿಶ್ವಾಸದಿಂದ ಹೇಳ್ತಾನೆ. ಏನು ಹೇಳ್ತಾನೆ ಆತನು? ಯೇಸುವಿನ ನಾಮವನ್ನು ಆತನು ಹೇಳ್ತಾನೆ. ಈಗ ನಾನು ಮಗನೇ, ನನ್ನ ಕೈಯಲ್ಲಿ ನಿನಗೆ ಕೊಡಲು ಏನೂ ಇಲ್ಲ, ಯೇಸುವಿನ ನಾಮದಲ್ಲಿ ನೀನು ಎದ್ದು ನಡೆ ಅಂದ ತಕ್ಷಣ ಆತನು ಎದ್ದು ಕುಣಿದಾಡಿದನು, ನಲಿದಾಡಿದನು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಅಲ್ಲಿ ಕುಳಿತಿದ್ದ ಕುಂಟನಿಗೆ ಗೊತ್ತಿತ್ತ, ನನಗೆ ಈ ಪೇತ್ರ ಬರ್ತಾರೆ, ಯೇಸುವಿನ ಮಾತನ್ನು ನುಡಿಯುತ್ತಾರೆ, ನಾನು ಎದ್ದು ನಡೆಯುತ್ತೇನೆ. ಗೊತ್ತಿಲ್ಲ ಆತನಿಗೆ. ಗೊತ್ತಿದ್ದೇನು, ನನ್ನ ಜೀವನವೇ ಇದು, ಇನ್ನು ಮುಂದೆ ನನ್ನ ಜೀವನ ಇಷ್ಟೇ, ಇಲ್ಲಿ ಬೇಡುವುದು, ತಿನ್ನುವುದು, ಕೊನೆಗೆ ನಾನು ಇಲ್ಲಿ ಲೋಕವನ್ನು ಬಿಟ್ಟು ಹೋಗುವುದು, ಅಷ್ಟೇ ಗೊತ್ತಿತ್ತು. ಆದರೆ
ಪೇತ್ರನ ಮುಖಾಂತರ ಆತನು ಕೇಳಿದಾಗ ಆ ಯೇಸುವಿನ ನಾಮ, ಯೇಸುವಿನ ಬಲ, ಯೇಸುವಿನ ಶಕ್ತಿ ಇಗೋ ಆ ಕುಂಟನಿಗೆ ಎಷ್ಟೋ ವರ್ಷಗಳ ನಂತರ ಇಳಿದು ಬಂದು ಪ್ರೀತಿಯ ಸಹೋದರ ಸಹೋದರಿ ಆತನು ಎದ್ದು ನಲಿದಾಡುವಂತೆ ಮಾಡಿತು. ಪ್ರೀತಿಯ ಸಹೋದರ ಸಹೋದರರೇ, ಆತನು ಯೇಸುವನ್ನು ಕೇಳಲಿಲ್ಲ, ನನಗೆ ದಯೆ ತೋರಿ ಕರುಣೆ ತೋರಿ ಎಂದು ಕೇಳಲಿಲ್ಲ. ನಾನು ನಿಲ್ಲುವಂತೆ ಮಾಡಿ, ಆತನಿಗೆ ಆ ಚಿಂತೆಯೇ ಇರಲಿಲ್ಲ. ಆತನಿಗೆ ಏನು ಗೊತ್ತಿತ್ತು? ಇನ್ನು ನನ್ನ ಮುಂದೆ ಜೀವನ ಇದೆ, ಇಲ್ಲಿ ಬೇಡುವುದು ತಿನ್ನುವುದು ಅಷ್ಟೇ ನನ್ನ ಜೀವನ ಎಂದು ಆತನಿಗೆ ಗೊತ್ತಿತ್ತು. ಆದರೆ ಪೇತ್ರನ ಮುಖಾಂತರ ಯೇಸುವಿನ ಬಲದ ಶಕ್ತಿಯು ಆತನ ಮೇಲೆ ಇಳಿದು ಬಂದಾಗ ಆತನ ಎಲ್ಲ ನರನಾಳಗಳಿಗೆ ಶಕ್ತಿ ಬಂದು ಆತನು ನಿಂತು ನಲಿದಾಡಿದನು ಎಂಬುದನ್ನು ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರರೇ, ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತೇವೆ, ನಾನು ಓಡಾಡುವಂತೆ ಮಾಡಿತ್ತು. ಯೇಸುವಿನ ಬಲ, ಯೇಸುವಿನ ಶಕ್ತಿ ಅಲ್ಲಿ ಇಳಿದು ಬಂದದ್ದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ, ದೇವಾದ ದೇವನೇ ಸ್ತೋತ್ರ. ಪ್ರತಿಯೊಬ್ಬ ಮಾನವನು ಸಹ ಈ ಲೋಕದಲ್ಲಿ ದೇವರನ್ನು ವಿಶ್ವಾಸಿಸುತ್ತಾನೆ, ದೇವರಲ್ಲಿ ನಂಬಿಕೆ ಇಡುತ್ತಾನೆ. ಪ್ರತಿಯೊಬ್ಬರೂ ಸಹ ಈ ಲೋಕದಲ್ಲಿ ಅವರವರ ಜೀವನವನ್ನು ಅವರು ರೂಪಿಸಿಕೊಂಡು ನಡೆಯಬೇಕಾದರೆ ಅವರಿಗೆ ಬೇಕಾದ ಬಲ ಯಾವ ರೀತಿ ಸಿಕ್ಕುತ್ತದೆ ಎಂದರೆ, ಕೆಲವರಿಗೆ ಹಣ ಇದ್ದಾಗ ಒಳ್ಳೆ ರೀತಿಯ ಅವರು ಆಹಾರವನ್ನು ಕೊಂಡುಕೊಂಡು ಬಂದು ಬಲವನ್ನು ಪಡೆಯುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಅವರಿಗೆ ನೋಡಿ ಒಳ್ಳೆ ರೀತಿಯ ಆಹಾರ ಏನು, ಕೆಲವರಿಗೆ ಹಾರ್ಲಿಕ್ಸ್, ಇನ್ನು ಹಲವಾರು ರೀತಿಯಿಂದ ನಾವು ನೋಡುತ್ತೇವೆ. ಬಲ ಹೊಂದುವ, ಶಕ್ತಿ ಹೊಂದುವ ಕಾರ್ಯಗಳನ್ನು ಕೆಲವರು ನಾವು ಅನೌನ್ಸ್ಮೆಂಟಲ್ಲಿ ನೋಡಿದಾಗ ಅದನ್ನು ತಂದು ತಿಂದಾಗ ನಮಗೆ ಶಕ್ತಿ ಬರುತ್ತದೆ ಎಂದು ನೋಡ್ತೇವೆ. ಒಬ್ಬ ಓಟಗಾರನು ಓಡಿದಾಗ ಆತನಿಗೆ ಕೂಡ ಗ್ಲೂಕೋಸ್ ಎಂಬುದನ್ನು ಆತನಿಗೆ ಕೊಟ್ಟಾಗ ಆತನು ಓಡಿ ಬಂದು ಕುಳಿತು ಸ್ವಲ್ಪ ಕುಡಿದಾಗ ಆತನಿಗೆ ಬಲ ಬರುತ್ತದೆ, ಶಕ್ತಿ ಬರುತ್ತದೆ ಆತನು ಎಂಬುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿ ನೀನು ಬೇರೂರಿದಾಗ, ದೇವರ ವಾಕ್ಯದಲ್ಲಿ ನೀನು ಇದ್ದಾಗ, ದೇವರ ವಾಕ್ಯವು ನಿನಗೆ ಬಲವನ್ನು ತರತಕ್ಕಂಥ ವಾಕ್ಯವಾಗಿದೆ ಎಂದು ನಾನು ಹೇಳಬಲ್ಲೆ. ದೇವರ ವಾಕ್ಯವು ನಮಗೆ ನೀನು ಅರಿತಾಗ ಆ ವಾಕ್ಯದಲ್ಲಿ ಜೀವವುಳ್ಳ ವಾಕ್ಯದಲ್ಲಿ ನಿನಗೆ ಬಲ ಬರುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ನಾನು ಓದಿದ ಪ್ರಕಾರ ಪ್ರೀತಿಯ ಸಹೋದರ ಸಹೋದರರೇ, ಅವರು ತಮ್ಮ ಮಹಿಮೆಯ ಸಂಪನ್ಮೂಲಗಳಿಂದ ಪವಿತ್ರಾತ್ಮ ಅವರ ಮುಖಾಂತರ ನಿಮ್ಮ ಅಂತರಂಗಗಳನ್ನು ಬಲಗೊಳಿಸುವರು. ನಿಮ್ಮ ಅಂತರಂಗದಲ್ಲಿರುವ ಎಲ್ಲ ಕಲ್ಮಶವನ್ನು ತೆಗೆದುಹಾಕಿದಾಗ, ನಿನ್ನ ಅಂತರಂಗದಲ್ಲಿರುವ ದ್ವೇಷ ಅಗೆತನ ತೆಗೆದುಹಾಕಿದಾಗ, ನಿನ್ನ ಅಂತರಂಗದಲ್ಲಿರುವ ನಿನ್ನ ಪಾಪವನ್ನು ನೀನು ತೆಗೆದುಹಾಕಿದಾಗ ದೇವರು ನೆಲೆಸುವ ಕಾರ್ಯಗಳು ನಿನ್ನಲ್ಲಿ ಉತ್ಪತ್ತಿಯಾಗುತ್ತದೆ. ದೇವರು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ಅದರಲ್ಲಿ ನಾನು ಓದ್ತೇನೆ ಕೇಳಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಳಿಗಿಂತಲೂ ಬೇಡಿಕೆ ಕೋರಿಕೆಗಳಿಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ನಮ್ಮ ಆಸೆ ಆಕಾಂಕ್ಷೆಗಳಿಗಿಂತಲೂ ನಮ್ಮನ್ನು ಬಲಹೀನತೆಗೆ ಪಡಿಸುವುದಕ್ಕಿಂತಲೂ ದೇವರ ವಾಕ್ಯವನ್ನು ನಂಬಿದಾಗ ದೇವರ ಬಲವು ನಿನ್ನನ್ನು ಈ ಲೋಕದಲ್ಲಿ ಬಲಗೊಳಿಸುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಅವರಿಗೆ ಧರ್ಮಸಭೆಯಲ್ಲೂ ಕ್ರೈಸ್ತ ಯೇಸುವಿನಲ್ಲೂ ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಮಹಿಮೆ ಸಲ್ಲಲಿ, ಆಮೆನ್. ನೋಡಿ, ನೀವು ಕ್ರೈಸ್ತನ ಮಹಿಮೆಯಲ್ಲಿದ್ದಾಗ ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಅವರ ಮಹಿಮೆಯು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಅವರ ಬಲವು ನಿನ್ನನ್ನು, ನಿನ್ನ ಕುಟುಂಬವನ್ನು, ಮಕ್ಕಳನ್ನು, ಎಲ್ಲ ಕಾರ್ಯಗಳನ್ನು ಬಿಟ್ಟು ಹೋಗುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಅವರ ಬಲವು ಎಂದಿಗೂ ನಮ್ಮನ್ನು ಬಲಗೊಳಿಸುತ್ತೆ. ಅವರು ಎಂದಿಗೂ ನಮ್ಮ ಜೊತೆ ಅವರು ಧಾರಾಳವಾಗಿ ಇರುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಯೇಸುವಿನ ಬಲಕ್ಕಾಗಿ ಎಷ್ಟೋ ಜನ ಇಂದು ಕೆಲವು ವರ್ಷಗಳಿಂದಲೂ ಅವರು ಕಾದಿದ್ದಾರೆ. ಯೇಸುವನ್ನು ನಾನು ಅವರಿಂದ ಬಲಗೊಳ್ಳಲು, ಅವರನ್ನು ನಾನು ಅರ್ಥ ಮಾಡಿಕೊಳ್ಳಲು ಎಷ್ಟೋ ದಿವಸಗಳಿಂದ ನಾನು ಕಾದಿದ್ದೇನೆ. ಇನ್ನೂ ನನಗೆ ಅರ್ಥವಾಗಲಿಲ್ಲವಾ ಎಂದು ಯೋಚನೆ ಮಾಡುತ್ತಿರುವೆಯಾ ಮಗಳೇ, ಮಗನೇ? ಈ ಸಮಯದಲ್ಲಿ ಯೇಸುವಿನ ಬಲವು ಈ ಸಮಯದಲ್ಲಿ ನಿನ್ನ ಮೇಲೆ ಇಳಿದು ಬರುವ ಸಮಯವಾಗಿದೆ. ಈ ಸಮಯದಲ್ಲಿ
ಯೇಸುವಿನ ಆ ಪವಿತ್ರಾತ್ಮರ ಶಕ್ತಿಯು ನಿನ್ನ ಜೊತೆ ಕ್ರಿಯೆ ಮಾಡುವ ಸಮಯವಾಗಿದೆ. ಭಯಪಡಬೇಡ. ಯೇಸುವಿನೊಟ್ಟಿಗೆ ನೀನು ಓಡಿ ಬರಲು ತವಕಪಡು. ಯೇಸುವಿನೊಂದಿಗೆ ಆ ಬಲದಲ್ಲಿ ಒಂದಾಗಲು ತವಕಪಡು. ಆಗ ನಿನಗೆ ದೇವರ ಬಲವು ನಿನ್ನನ್ನು ಹಲವಾರು ಕಾರ್ಯಗಳಿಂದ ಬಿಡಿಸುವ ಶಕ್ತಿ. ಈ ಸಮಯದಲ್ಲಿ ಕುಂದು ಕೊರತೆಯಲ್ಲಿರುವ ಮಗಳೇ, ಈ ಸಮಯದಲ್ಲಿ ಯೇಸುವಿನ ಬಲವು ನಿನ್ನನ್ನು ಬಲವಾಗಿ ಬಿಡಿಸುವ ಕಾರ್ಯವಾಗಿದೆ, ಆ ಸಮಯವಾಗಿದೆ ಎಂದು ಮರೆಯಬೇಡ. ದೇವರನ್ನು ನೀನು ನಂಬಿದಾಗ ನಿನ್ನ ಅಂತರಂಗದಲ್ಲಿರುವ ಕೆಟ್ಟ ಕಲ್ಮಶಗಳನ್ನು ತೆಗೆದುಹಾಕಿ ದೇವರೊಟ್ಟಿಗೆ ಒಂದಾಗು. ನಿನ್ನ ಎಲ್ಲ ಕಾರ್ಯಗಳನ್ನು, ನಿನ್ನ ಎಲ್ಲ ಸಾಲ ಬಾಧೆಗಳನ್ನು, ನಿನ್ನಲ್ಲಿರುವ ಎಲ್ಲ ಕುಂದು ಕೊರತೆಗಳನ್ನು ದೇವರು ಈ ಸಮಯದಲ್ಲೇ ನೀಗಿಸುವರು. ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ ಇಲ್ಲದೆ ಕೂಡಿರುವ ಕುಟುಂಬಗಳು, ನೆಮ್ಮದಿ ಇಲ್ಲದೆ ಕೂಡಿರುವ ಕುಟುಂಬಗಳು, ಈ ಸಮಯದಲ್ಲಿ ದೇವರು ಶಾಂತಿಯನ್ನು, ನೆಮ್ಮದಿಯನ್ನು ನಿಮಗೆ ದಯಪಾಲಿಸುವ ಈ ಸಮಯವಾಗಿದೆ. ಪ್ರೀತಿಯ ಸಹೋದರ ಸಹೋದರಿ, ಎಲ್ಲದಕ್ಕೂ ಬೈಬಲ್ ಗ್ರಂಥದಲ್ಲಿ ಒಂದು ಸಮಯ ಉಂಟು. ಆ ಸಮಯಕ್ಕಾಗಿ ಕಾದಿರಿ. ಬೆಳಿಗ್ಗೆ ಏಳುವ ಸೂರ್ಯನಿಗೆ ಒಂದು ಸಮಯ ಉಂಟು, ಮುಳುಗುವ ಸಮಯ ಉಂಟು. ಅದೇ ರೀತಿಯಾಗಿ ನೀನು ರಾತ್ರಿ ಯಾವ ಸಮಯದಲ್ಲಿ, ಬೆಳಿಗ್ಗೆ ಯಾವ ಸಮಯದಲ್ಲಿ ದೇವರಿಗೆ ಒಂದು ಸಮಯವನ್ನು ಕೊಟ್ಟು ನೀನು ನೋಡು. ಬೈಬಲ್ ಗ್ರಂಥವನ್ನು ನೀನು ಓದುವಾಗ ಯೇಸುವಿನ ಬಲವು ನಿನ್ನನ್ನು ಬಲಗೊಳಿಸುತ್ತದೆ. ಆ ಬೈಬಲ್ ಗ್ರಂಥವನ್ನು ನೀನು ಓದಿ ಧ್ಯಾನಿಸಬೇಕಾದರೆ ಯೇಸುವಿನ ಬಲ ತಾನಾಗಿಯೇ ನಿನಗೆ ಉತ್ಪತ್ತಿಯಾಗುತ್ತದೆ ಎಂದು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಈ ಸಮಯದಲ್ಲಿ ನಾನು ಎಷ್ಟೋ ವರ್ಷಗಳಿಂದ ಈ ಬೈಬಲ್ ಗ್ರಂಥವನ್ನು ಓದುತ್ತಿದ್ದೇನೆ, ನನಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ನೆನೆಸಿರುವೆಯಾ? ಚಿಂತೆ ಮಾಡಬೇಡ. ಈ ಸಮಯದಲ್ಲಿ ದೇವರು ನಿನ್ನನ್ನು ಮುಟ್ಟುತ್ತಿದ್ದಾರೆ. ದೇವರು ಇನ್ನು ಮುಂದೆ ಸೈತಾನು ನಿನ್ನನ್ನು ಹಿಡಿದಿಟ್ಟಿರುವ ಎಲ್ಲ ಬಂಧನಗಳಿಂದ ಬಿಡಿಸಿ ಈ ಸಮಯದಲ್ಲಿ ಬೈಬಲ್ ಗ್ರಂಥವನ್ನು ಓದಬೇಕಾದರೆ ಅರ್ಥವಾಗುವ ಆ ಕೃಪೆಯನ್ನು, ಆ ಮಹಿಮೆಯನ್ನು ದೇವರು ನಿನ್ನ ಮೇಲೆ ಸುರಿಸಲಿದ್ದಾರೆ ಈ ಸಮಯದಲ್ಲಿ ಎಂದು ನಾನು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಯೇಸುವಿನ ಬಲಕ್ಕಾಗಿ ಓದುವ ಪ್ರತಿಯೊಬ್ಬರು ಆ ಬಲವನ್ನು ಪಡೆಯಲು, ಆ ಶಕ್ತಿಯನ್ನು ಪಡೆಯಲು ಈ ಸಮಯದಲ್ಲಿ ಅರ್ಹರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಹೆದರಬೇಡ ಮಗನೇ ಮಗಳೇ, ನಾನಿದ್ದೇನೆ ನಿನ್ನೊಂದಿಗೆ. ನಾನೇ ಬಲವು, ಶಕ್ತಿಯು, ಆಧಾರವಾಗಿದ್ದೇನೆ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರಿ, ಸತ್ಯವು ನಾನೇ, ಮಾರ್ಗವು ನಾನೇ, ದಾರಿಯು ನಾನೇ ಎಂದು ಹೇಳುತ್ತಾರೆ. ಸತ್ಯದಲ್ಲಿ ನಡೆಯುವ ನಿಮಗೆ, ಸತ್ಯ ದಾರಿಯಲ್ಲಿ ನಡೆಯುವ ನಿಮಗೆ ದೇವರು ಬಲವನ್ನು ಕೊಡುವರು ಎಂಬುದನ್ನು ಮರೆಯಬೇಡ. ನಿನ್ನ ಮಾರ್ಗಗಳಲ್ಲಿ ನೀನು ಯಾವುದೇ ಕೆಟ್ಟ ಆಲೋಚನೆ ಮಾಡದೆ ಒಳ್ಳೆ ಮಾರ್ಗದಲ್ಲಿ ನಡೆಯುವ ಮಗಳೇ ಮಗನಿಗೆ ದೇವರು ಬಲವನ್ನು ಕೊಡುವರು. ಹಾಲೆಲೂಯ, ಹಾಲೆಲೂಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ದೇವರು ನಿಮ್ಮೊಟ್ಟಿಗೆ ಹಿಂದೆ ಬಂದು ನಿಮ್ಮೊಟ್ಟಿಗೆ ಇದ್ದು ನಿಮ್ಮ ಎಲ್ಲ ಕಾರ್ಯಗಳನ್ನು ಬಲಗೊಳಿಸುವರು. ಭಯಪಡಬೇಡಿ. ಎಷ್ಟೋ ದಿನಗಳಿಂದ ಆಗದ ಕಾರ್ಯಗಳು ಈ ಸಮಯದಲ್ಲಿ ದೇವರು ಖಂಡಿತವಾಗಿ ಮಾಡಿ ತೀರಿಸುವರು. ಖಂಡಿತವಾಗಿ ನಿನಗೆ ಶುಭವು, ಕರುಣೆಯು, ಮಹಿಮೆಯು ಇಳಿದು ಬಂದು ನಿಮ್ಮನ್ನು ಬಲಗೊಳಿಸುತ್ತದೆ. ಪರಿಶುದ್ಧಾತ್ಮನು ಹೇಳುವ ಪ್ರಕಾರ ಇಂದು ಬಲದ ಶಕ್ತಿಯಿಂದ ನೀನು ಬಲಗೊಳ್ಳುವೆ. ಈ ಯೇಸುವಿನ ಬಲ ನಿನ್ನ ಮೇಲೆ ಇಳಿದು ಬರುತ್ತಾ ಇದೆ. ಯೇಸುವಿನ ಬಲವು ನಿನ್ನ ಎಲ್ಲ ಕಾರ್ಯಗಳನ್ನು ತೃಪ್ತಿ ಮಾಡಿಸುತ್ತದೆ. ಯೇಸುವಿನ ಬಲವು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡುತ್ತದೆ. ಕುಟುಂಬದಲ್ಲಿ ಬಲಹೀನತೆಗಳನ್ನು ಉಂಟು ಮಾಡಿರುವ ಯಾರೇ ಕಾಯಿಲೆಯಿಂದಾಗಲಿ, ಯಾರೇ ವೇದನೆಯಿಂದಾಗಲಿ, ಎಷ್ಟು ವರ್ಷಗಳಿಂದ ಇದ್ದ ಕಾಯಿಲೆಗಳು ಈ ಸಮಯದಲ್ಲಿ ಯೇಸು ಬಲವನ್ನು ಕೊಟ್ಟು ಪರಿಶುದ್ಧಾತ್ಮನನ್ನು ಸುರಿಸಿ ದೇವರು ನಿಮ್ಮನ್ನು ಗುಣಪಡಿಸುವ ಶಕ್ತಿ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮಲ್ಲಿ ಇಳಿದು ಬರುತ್ತದೆ. ಮರೆಯಬೇಡಿರಿ ಯೇಸುವನ್ನು. ಪ್ರೀತಿಯ ಸಹೋದರ ಸಹೋದರಿ, ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಯೇಸುವಿನ ಬಲದ ಶಕ್ತಿ ಈ ಸಮಯದಲ್ಲಿ ನಿಮ್ಮ ಮೇಲೆ ಧಾರಾಳವಾಗಿ ಇಳಿದು ಬರ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿ, ಹಾಲೆಲೂಯ, ಹಾಲೆಲೂಯ. ದೇವಾದ ದೇವನೇ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ. ಯೇಸುವೆ, ಈ ಸಮಯದಲ್ಲಿ ನಿಮ್ಮ ಕೃಪೆಯು, ಕರುಣೆಯು ಇಳಿದು ಬರಲಿ ಸ್ವಾಮಿ. ಅಪ್ಪ ಯೇಸುವೆ, ನಿಮ್ಮ ಬಲವಾದ ಶಕ್ತಿಯು ಪ್ರತಿಯೊಬ್ಬನ ಮಾನವನಲ್ಲಿ, ಅಂತರಂಗದಲ್ಲಿ, ಅವರ ಶರೀರದಲ್ಲಿ, ಎಲ್ಲ ನರನಾಳಗಳಲ್ಲಿ, ಅವರ ಎಲ್ಲ ಶರೀರದ ಅಂಗಾಂಗಗಳಲ್ಲಿ ಹಿಡಿದು ಬರಲಿ ಸ್ವಾಮಿ ಎಂದು ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಎಲ್ಲ ಕುಟುಂಬಗಳಲ್ಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ. ಕುಟುಂಬದಲ್ಲಿರುವ ಗಂಡ, ಹೆಂಡತಿ, ತಂದೆ, ತಾಯಿಗಳು ಒಟ್ಟುಗೂಡಿ ಬಲದಿಂದ ಇರುವ ಆ ಕೃಪೆಯನ್ನು ಸುರಿಸೋದಕ್ಕಾಗಿ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.